ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ರಾವ್ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಟೀಮ್ ಈಗಾಗಲೇ ತನಿಖೆಯನ್ನು ಕೈಗೆತ್ತಿಕೊಂಡಿದೆ. ಈ ತನಿಖೆಯ ಸಂದರ್ಭದಲ್ಲಿ ಹಲವು ಸ್ಫೋಟಕ ವಿಚಾರಗಳು ಒಂದೊಂದಾಗಿ ಬಯಲಾಗ್ತಾ ಇದೆ. ಊಟ ಕೂತಿದ್ದಂತ ಓಂ ಪ್ರಕಾಶ್ ರಾವ್ ಅವರನ್ನ ಬೆಡ್ಶೀಟ್ ಮುಖಕ್ಕೆ ಸುತ್ತಿ ಅಡುಗೆ ಮನೆಯ ಚಾಕುವಿನಿಂದ ಚುಚ್ಚಿಕೊಂಡು ಆಮೇಲೆ ಸುಮಾರು 25 ನಿಮಿಷಗಳ ಕಾಲ ರಕ್ತದ ಮಡುವಿನಲ್ಲೇ ಬಿದ್ದು ನರಳಾಡ್ತಾ ಇದ್ರಂತೆ. 25 ನಿಮಿಷ ನರಳಾಡಿ ಆಮೇಲೆ ಪ್ರಾಣ ಬಿಟ್ಟಿದ್ರಂತೆ. ನಿವೃತ್ತ ಡಿಜಿಐಜಿಪಿ ಚಾಕು ಗಾಜಿನಿಂದ ಚುಚ್ಚಿ ಭೀಕರವಾಗಿ ಕೊಂದು ಹಾಕಿದಾರ ಪತ್ನಿ. ಅದಾದ ಮೇಲೆ ಹಾರ್ಪಿಕ್ ಹಾಕಿ ಮತ್ತೆ ಕೊಲೆ ಮಾಡೋದಕ್ಕೆ ಹೋದ್ಲು. ಹಾರ್ಪಿಕ್ ಹಾಕಿದ ಪರಿಣಾಮ ಉರಿ ಅಂತ ಹೇಳ್ತಾರೆ. ಬಳಿಕ ಖಾರದ ಪುಡಿ ಹಾಕ್ತಾಳೆ. ವಿಕೃತಿ ಓಂ ಪ್ರಕಾಶ್ ಕೊಲೆ ಬಳಿಕ ಇಡೀ ಮನೆ ರಕ್ತಸಿಕ್ತವಾಗಿತ್ತು. ಆಗ ಬ್ಲಾಂಕೆಟ್ ತಗೊಂಡು ದೇಹವನ್ನ ಸುತ್ತಿದ್ರಂತೆ ಪಲ್ಲವಿ. ದಿಕ್ಕು ತೋಚದೆ ಮನೆ ತುಂಬಾ ಓಡಾಡಿದ್ರಂತೆ ಅವರು. ಓಂ ಪ್ರಕಾಶ್ ಪತ್ನಿ 20 ವರ್ಷಗಳಿಂದ ಇದೇ ರೀತಿ ಕಿರುಕುಳ ಕೊಡ್ತಾ ಇದ್ಲಂತೆ. ಪಲ್ಲವಿ ಫಿಂಗರ್ ಪ್ರಿಂಟ್ ಮ್ಯಾಚ್ ಮಾಡ್ತಿದ್ದಾರೆ. ಮಗಳು ಪತ್ನಿಯ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗ್ಬೇಕಂದ್ರೆ ಎಸ್ ಅವಳು ಒಪ್ಕೊಂಡಿದ್ದಾಳೆ, ಅದು ಇದು ಸರಿ. ಆದರೂ ಕೂಡ ಕೃತ್ಯದಲ್ಲಿ ಸಿಕ್ಕಿರುವಂತಹ ಅಂದ್ರೆ ಘಟನೆಯಲ್ಲಿ ಸಿಕ್ಕಿರುವಂತಹ ಹಲವು ಏನು ಬೇರೆ ಬೇರೆ ಚಾಕು ಆಯುಧಗಳಿದೆ. ಆ ಆಯುಧದಲ್ಲಿ ಇವರ ಫಿಂಗರ್ ಪ್ರಿಂಟ್ ಇರಬೇಕಾಗತ್ತೆ. ಇವರ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಬೇಕಾಗತ್ತೆ. ಅದು ಟೆಕ್ನಿಕಲ್ ಎವಿಡೆನ್ಸ್ ಆಗುತ್ತೆ. ಮುಂದೆ ಟ್ರಯಲ್ ಟೈಮಲ್ಲಿ ಬಹಳ ಪ್ರಮುಖವಾದ ಸಾಕ್ಷಿ ಆಗುತ್ತೆ. ಚಾಕು ಸಿಕ್ಕಿದೆ, ಈ ಚಾಕುವಿನಲ್ಲಿ ಇವರ ಫಿಂಗರ್ ಪ್ರಿಂಟ್ ಇದೆ, ಸೊ ಇವರೇ ಈ ಕೊಲೆ ಮಾಡಿದ್ದು ಅಂತ. ಸೊ ಆ ರೀತಿಯ ತನಿಖೆಗಿಳಿದಿರುವಂಥ ಪೊಲೀಸರಿಗೆ ಹಲವು ವಿಚಾರಗಳು ಗೊತ್ತಾಗ್ತಿದೆ. ಓಂ ಪ್ರಕಾಶ್ ರಾವ್ ಅವರನ್ನ ಗಂಟಲಿನ ನಾಳ ಅದನ್ನು ಕಟ್ ಮಾಡಿ ಏಕಾಏಕಿ 2 ನಿಮಿಷದಲ್ಲಿ ಕೊಂದಿದ್ದಲ್ಲ, ನರಳಿ ಪ್ರಾಣ ಬಿಟ್ಟಿದ್ರು ಓಂ ಪ್ರಕಾಶ್ ರಾವ್. ಸುಮಾರು 25 ನಿಮಿಷಗಳ ಕಾಲ ರಕ್ತದ ಮಡುವಿನಲ್ಲಿ ಬಿದ್ದು ಒತ್ತಾಡ್ತಾ ಇದ್ರು, ನರಳಾಡ್ತಾ ಇದ್ರು. ಆಮೇಲೆ ಅದೇ ಓಂ ಪ್ರಕಾಶ್ ರಾವ್ ಅವರಿಗೆ ಖಾರದ ಪುಡಿ ಹಾಕ್ತಾರೆ, ಗಾಯ ಆಗಿರೋ ಜಾಗದಲ್ಲಿ ಉರಿಯುತ್ತೆ. ಹಾರ್ಪಿಕ್ ಹಾಕ್ತಾರೆ, ಅದು ಉರಿಯುತ್ತೆ. ಈ ರೀತಿ ಉರಿಯೋ ಹಾಗೆಲ್ಲ ಮಾಡ್ತಾರೆ. ಪ್ರತಿ ಬಾರಿ ಇಂಥದ್ದೇ ರೀತಿಯಲ್ಲಿ ಕಳೆದ 20 ವರ್ಷದಿಂದ ಕಿರುಕುಳ ಕೊಡ್ತಾ ಇದ್ರಂತೆ. ಓಂ ಪ್ರಕಾಶ್ ಇನ್ನೇನು ಸಾವನ್ನಪ್ಪುವ ಕೊನೆ ಕ್ಷಣದವರೆಗೂ ಕೂಡ ಈ ಸಮಸ್ಯೆಗಳನ್ನೆಲ್ಲ ನೋಡಿದ್ದಾರೆ. 20 ವರ್ಷ ಪದೇ ಕಿರುಕುಳ ಕೊಡ್ತಾ ಇದ್ರು. ಇದು ಈ ಕಡೆ ಗಮನಿಸ್ತಾ ಇದೆ ನೋಡಿ, ಓಂ ಪ್ರಕಾಶ್ ಅವರೇ. ಅದು ಓಂ ಪ್ರಕಾಶ್ ಅವರ ಹಳೆ ಫೋಟೋಗಳು. ಇದು ಕೊಲೆ ಆಗೋದಕ್ಕೂ ಒಂದಿಷ್ಟು ತಿಂಗಳುಗಳ ಹಿಂದಿನ ಫೋಟೋಗಳು. ಇಲ್ಲಿ ಯಾಕೆ ಕೂತಿದ್ದಾರೆ ಅಂತಂದ್ರೆ ಪತ್ನಿಯ ಕಿರುಕುಳ. ತಲೆ ಮೇಲೆ ನೋಡಿ ಬಾಸುಂಡೆ ಬಂದಿದೆ, ತಲೆ ಮೇಲೆ ಸ್ಟಿಚ್ ಇದೆ, ಬಹಳ ಬಲವಾದ ಪೆಟ್ಟಿದೆ, ಗಾಯದ ಗುರುತುಗಳು ಕಾಣಿಸುತ್ತೆ ತಲೆ ಮೇಲೆ. ಗಂಡನ ತಲೆ ಮೇಲೆ ಯಾರು ಹೊಡೆಯೋದು? ಹೆಂಡತಿ ಹೊಡೆಯೋದಂತೆ. ನೋಡಿ ಎಷ್ಟು ಹೊಲಿಗೆ ತಲೆ ಮೇಲೆ. ಅಂದ್ರೆ ನಿರಂತರ ಕಿರುಕುಳ ಕೊಡ್ತಾ ಇದ್ರು, ಪದೇ ಕಿರುಕುಳ ಕೊಡ್ತಾ ಇದ್ರು. ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಯಾವ ವಿಚಾರಕ್ಕೆ ಗೊತ್ತಿಲ್ಲ. ಒಂದು ಜಾಗ ಅಂತ ಹೇಳ್ತಾರೆ, ಸೈಟ್ ವಿಚಾರ ಅಂತಾರೆ, ಆಸ್ತಿ ವಿಚಾರ ಅಂತ ಹೇಳ್ತಾರೆ, ಅಕ್ರಮ ಸಂಬಂಧ ಅಂತ ಹೇಳ್ತಾರೆ. ಕೆಲವರು ಎಲ್ಲ ವಿಚಾರ ಗೊತ್ತಾಗಿ ಹಿಂಗೆ ಮಾಡಿದ್ರು ಅಂತ ಹೇಳ್ತಾರೆ. ಬಟ್ ಕೊಲೆ ಅಂತೂ ಆಗಿದೆ. ಕೊಲೆಗೂ ಮುನ್ನ ಈ ರೀತಿ ಹಲವು ಬಾರಿ ಹಲ್ಲೆ ಮಾಡಿರೋದು ಕೂಡ ಆಗಿದೆ. ಒಬ್ಬ ನಿವೃತ್ತ DGIGPಗೆ ಮನೆಯಲ್ಲಿ ಪತ್ನಿ ಕೊಡುವಂತೆ ಕಿರುಕುಳ. ಇಡೀ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ನೋಡ್ಕೊಳ್ಳೋದಕ್ಕೆ ಹೋಗೋರು ಇವರು ಮನೆಯಲ್ಲಿ ಕಾನೂನು ನೋಡ್ಕೊಳ್ಳೋಕೆ ಯಾರೂ ಇಲ್ಲ. ಇವ್ರಿಗೆ ನೋವಾದರೆ ಬಂದು ಆಸ್ಪತ್ರೆಯಲ್ಲಿ ಬಂದು ಸ್ಟಿಚ್ ಹಾಕೊಂಡು ಮನೆಗೆ ಹೋಗ್ತಾ ಇದ್ರು. ಅಂಥ ಪರಿಸ್ಥಿತಿನಲ್ಲಿ ಇವ್ರು ಕೆಲಸ ಮಾಡ್ತಿದ್ರು, ಇವರು ಬದುಕಿದ್ರು ಅನ್ನೋದೇ ವಿಪರ್ಯಾಸ. ವೆಂಕಟೇಶ್ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ನಾನಾಗಲೇ ಹೇಳ್ತಿದ್ದೆ, ಒಬ್ಬ DGIGP ಇಡೀ ರಾಜ್ಯದ ಅಥವಾ ಅಟ್ಲೀಸ್ಟ್ ಬೆಂಗಳೂರಿನ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ಕೋಬೇಕಿದ್ದವರು ಮನೆಯಲ್ಲಿ ಏನೂ ಮಾಡೋದಕ್ಕಾಗದೆ ಆಸ್ಪತ್ರೆಗೆ ಬಂದು ಸ್ಟಿಚ್ ಹಾಕೊಂಡು ಮನೆಗೆ ಹೋಗ್ತಿದ್ರು. ಅವ್ರು ಸತ್ತ ಮೇಲೆ ಬರುತ್ತೆ ಈ ಫೋಟೋಗಳು. ಅಂದರೆ 20 ವರ್ಷಗಳ ನಿರಂತರ ಕಿರುಕುಳ ಮತ್ತು ಸಾಯುವ ಮುನ್ನ ಕಳೆದ 1 ಗಂಟೆಗಳ ಕಿರುಕುಳದ ಬಗ್ಗೆ ಏನೇನು ಮಾಹಿತಿ ಇದೆ? ನಿವೃತ್ತ DGIGP ಓಂ ಪ್ರಕಾಶ್ ಹತ್ಯೆ ಹಿನ್ನೆಲೆ ಸಾಕಷ್ಟು ಸ್ಫೋಟಕ ವಿಚಾರಗಳು ಕೂಡ ಹೊರಗಡೆ ಬಂದಿದೆ. ಅವರ ಪತ್ನಿಯನ್ನು ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಆಕೆ ಕೆಲವೊಂದಷ್ಟು ಮಾಹಿತಿಗಳನ್ನು ಕೂಡ ಪೊಲೀಸರ ಮುಂದೆ ಹೇಳಿರುವಂತದ್ದು. ಆರಂಭದಲ್ಲಿ ಈಕೆ ತನಿಖೆಗೆ ಯಾವುದೇ ರೀತಿಯಾದಂತಹ ಸಹಕಾರವನ್ನು ಕೂಡ ಕೊಟ್ಟಿಲ್ಲ. ಆದರೆ ಟೆಕ್ನಿಕಲ್ ಎವಿಡೆನ್ಸ್ಗಳ ಆಧಾರದ ಮೇಲೆ ಸಿಸಿಬಿ ಅಧಿಕಾರಿಗಳು ತನಿಖೆಗೆ ಮುಂದಾಗಿರುವಂತದ್ದು. ಈ ವೇಳೆ ಕೆಲವು ವಿಚಾರಗಳನ್ನು ಕೂಡ ಆಕೆ ಅಧಿಕಾರಿಗಳ ಮುಂದೆ ಹೇಳಿರುವಂತದ್ದು. ಅಂದ್ರೆ ಈ ಹತ್ಯೆ ಮಾಡೋದಕ್ಕೂ ಮುಂಚೆ ಈಗ ಸಾಕಷ್ಟು ಬಾರಿ ಜಗಳ ಆಗಿದೆ. ಈ ಒಂದು ಹತ್ಯೆ ಆದ ನಂತರವೂ ಕೂಡ ಆಕೆ ಒಂದು ಮನಸ್ಥಿತಿಯನ್ನು ಕೂಡ ಈಗ ಹೇಳ್ಕೊಂಡಿರುವಂತದ್ದು. ಯಾಕಂತ ಹೇಳಿದ್ರೆ ಈ ಒಂದು ಹತ್ಯೆ ಆಗೋದಕ್ಕೂ ಮುಂಚೆ ಕೆಲವು ಫೋಟೋಗಳನ್ನ ನೋಡಿದ್ರೆ ಸೊ ಇದು ಕೇವಲ ನಿನ್ನೆ ಅಂದ್ರೆ ಪ್ರೀ ಪ್ಲಾನ್ಡ್ ಅಲ್ಲ. ಅಂದ್ರೆ ಈ ಒಂದು ಹತ್ಯೆ ಆಗಿರುವಂತದಕ್ಕೂ ಹಿಂದೆ ಸಾಕಷ್ಟು ವರ್ಷಗಳಿಂದ ಕಿರುಕುಳನ್ನ ಅನುಭವಿಸ್ತಾ ಇದ್ರು. ಹಲ್ಲೆ ಮಾಡಿದ್ದಾರೆ, ಗಲಾಟೆ ಆಗಿದೆ, ರಾಜಿ ಸಂಧಾನಗಳಾಗಿದೆ, ಎಲ್ಲವೂ ಆಗಿದೆ. ಆದ್ರೆ ಇದ್ಯಾವುದನ್ನು ಕೂಡ ಕೇರ್ ಮಾಡದೆ ಅಂತಿಮವಾಗಿ ಅವರನ್ನ ಹತ್ಯೆ ಮಾಡ್ಬೇಕನ್ನೋದು ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಹಾಗಾಗಿ ಆಕೆಯನ್ನ ಹತ್ಯೆ ಮಾಡಿದಂತ ಸಂದರ್ಭದಲ್ಲಿ ಈಕೆ ಕೊಟ್ಟಿರುವಂತಹ ಹೇಳಿಕೆ ಅಂದ್ರೆ
ಆಯುಧಗಳಿಂದ ಅಂದ್ರೆ ಚಾಕು ಬಾಟಲ್ಗಳಿಂದ ತನ್ನ ದೇಹದ ಮೇಲೆ ಚುಚ್ಚಿರುವಂತದ್ದು. ಚುಚ್ಚಿದ ನಂತರ ರಕ್ತಸ್ರಾವವಾಗುತ್ತೆ. ಆಗ ಆ ಆರ್ಪಿಕನ್ನ ತಂದು ಆ ಒಂದು ರಕ್ತದ ಗಾಯಗಳ ಮೇಲೆ ಸುರಿದಾಗ ಆತ ಉರಿ ಅಂತ ಹೇಳಿ ಕಿರಿಚಾಡ್ತಾನೆ. ಆದ್ರೂ ಕೂಡ ಆಕೆ ತನ್ನ ಮನಸ್ಸಿನ ಕೋಪ ಕಡಿಮೆ ಆಗೋದಿಲ್ಲ. ಅದಾದ ಬಳಿಕ ಮತ್ತಷ್ಟು ಬಾರಿ ಆತನ ಮೇಲೆ ಹಲ್ಲೆಯನ್ನ ಮಾಡ್ತಾಳೆ. ಆ ಸಂದರ್ಭದಲ್ಲಿ ಬ್ಲಾಂಕೆಟ್ ಅನ್ನ ತೆಗೆದುಕೊಂಡು ಬಂದು ಆತನ ತಲೆ ಮತ್ತು ದೇಹದ ಭಾಗಕ್ಕೆ ಸುತ್ತಿ ಉಸಿರುಗಟ್ಟಿ ಸಾಯಿಸುವಂತ ಕೆಲಸವನ್ನ ಮಾಡ್ತಾಳೆ. ಇದೆಲ್ಲ ಆದ್ರೂ ಕೂಡ ಆ ಒಂದು ವಸ್ತುಗಳ ಮೇಲೆ ಪದೇ ಪದೇ ಆಕೆ ಮುಟ್ಟಿರೋದ್ರಿಂದಾಗಿ ಫಿಂಗರ್ ಪ್ರಿಂಟ್ ಕೂಡ ಅದು ಈಗ ಮ್ಯಾಚ್ ಮಾಡೋದಕ್ಕೂ ಕೂಡ ಈಗ ಟೆಕ್ನಿಕಲ್ ಎವಿಡೆನ್ಸ್ ಗಳಾಗಿ ಅದನ್ನ ಪರಿಗಣನೆ ಮಾಡಬೇಕು. ಅದು ಮ್ಯಾಚ್ ಮಾಡೋದಕ್ಕೂ ಕೂಡ ಈಗ ಅಧಿಕಾರಿಗಳಿಗೆ ಕಷ್ಟ ಆಗ್ತಾ ಇರುವಂತದ್ದು. ಆದ್ರೆ ಈಕೆ ಹತ್ಯೆ ಮಾಡಿರೋದಂತ ಗೊತ್ತಿದ್ರು ಕೂಡ ನ್ಯಾಯಾಲಯಕ್ಕೆ ಸಾಕ್ಷಿಗಳನ್ನ ಒದಗಿಸಬೇಕಾಗುತ್ತೆ. ಆ ಸಾಕ್ಷಿಗಳನ್ನ ಆ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಏನೀಗ ಒಂದು ವಶಕ್ಕೆ ಪಡಿಸಿಕೊಂಡಿದ್ದಾರೆ ಆ ಹತ್ಯೆಗೆ ಬಳಸಿದಂತ ವಸ್ತುಗಳು, ಅದರ ಮೇಲೆ ಇರುವಂತಹ ಫಿಂಗರ್ ಪ್ರಿಂಟ್ ಗಳು ಕೂಡ ಈಗ ಮ್ಯಾಚ್ ಮಾಡಬೇಕಾಗುತ್ತೆ. ಅದು 4-5 ಬಾರಿ ಮುಟ್ಟಿರೋದ್ರಿಂದಾಗಿ ಕೂಡ ಅದು ಮಿಸ್ ಮ್ಯಾಚ್ ಆಗ್ತಾ ಇದೆ ಅನ್ನುವಂತ ಅನುಮಾನಗಳು ಕೂಡ ಕಾಡ್ತಾ ಇರುವಂತದ್ದು. ಸೊ 20 ವರ್ಷಗಳಿಂದ ನಿರಂತರವಾಗಿ ಇದೇ ಕಿರುಕುಳವನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಮನೆಯಲ್ಲಿ ಓಡಾಡುವಂತಹ ಸಂದರ್ಭದಲ್ಲಿ ಕೈಯಲ್ಲಿ ಗನ್ ಹಿಡ್ಕೊಂಡು ಜೀವ ಬೆದರಿಕೆ ಹಾಕುವಂತದ್ದು, ಜೊತೆಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಶೂಟ್ ಮಾಡ್ತೀನಿ ಅಂತ ಹೇಳಿ ಎದುರಿಸ್ತಾ ಇದ್ರು ಅಂತ ಹೇಳಿ ಈಕೆ ಹೇಳ್ಕೊಂಡಿರುವಂತದ್ದು. ಅಲ್ಲದೆ ಈ ಒಂದು IPS ಒಂದು ವೈಫ್ ಗ್ರೂಪ್ ಏನಿದೆ ಅದರಲ್ಲೂ ಕೂಡ ತನಗೆ ಆಗ್ತಾ ಕಿರುಕುಳಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೂಡ ಹಂಚಿಕೊಂಡಿದ್ರು. ಅಲ್ಲದೆ ISIS ಬಗ್ಗೆ ಅವರಿಗೆ ನೆಂಟಿದೆ. ಇಂತಹ ಒಂದು ವ್ಯಕ್ತಿಯನ್ನ ಸರಿಯಾದ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಬೇಕು, ಇನ್ವೆಸ್ಟಿಗೇಷನ್ ಮಾಡಬೇಕಂತ ಹೇಳಿ ಕೂಡ ಮೆಸೇಜ್ ಗಳನ್ನ ಮಾಡಿದ್ರು. ಹತ್ಯೆ ಆದ ಬಳಿಕವೂ ಕೂಡ ಮೆಸೇಜ್ ಗಳನ್ನ ಮಾಡಿ ಐ ಫಿನಿಶ್ಡ್ ಮಾನ್ಸ್ಟರ್ ಅಂತ ಹೇಳಿ ಒಂದು ಮೆಸೇಜ್ ಅನ್ನ ಕೂಡ ಹಾಕಿದ್ರು. ಜೊತೆಗೆ ಒಂದು ವಿಡಿಯೋ ಕಾಲ್ ಅನ್ನು ಮಾಡಿ ಕೂಡ ಈ ವಿಚಾರವನ್ನು ತಿಳಿಸಿದ್ರು ಅಂತ ಹೇಳ್ತಾ ಇರುವಂತದ್ದು. ಈಗ ಈ ಒಂದು ತನಿಖೆಯನ್ನು ಮುಂದುವರಿಸಿರುವಂತಹ CCB ಅಧಿಕಾರಿಗಳು ಈ ಪತ್ನಿ ಪಲ್ಲವಿ, ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಏನಿದ್ದಾರೆ ಅವ್ರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಅದೇ ಕೃತಿಯ ಒಂದು ಪಾತ್ರ ಈ ಪ್ರಕರಣದಲ್ಲಿ ಇಲ್ಲ ಅಂತ ಹೇಳ್ತಾ ಇರುವಂತದ್ದು. ಹಾಗಾಗಿ ತನಿಖೆಯಲ್ಲಿ ಎಷ್ಟರ ಮಟ್ಟಿಗೆ ಸಾಕ್ಷಿಗಳು ಕಲೆ ಹಾಕ್ತಾರೆ ಹಾಗೂ ಈ ಒಂದು ಪ್ರಕರಣದಲ್ಲಿ ಪತ್ನಿ ಅವರ ಎಷ್ಟರ ಮಟ್ಟಿಗೆ ಶಿಕ್ಷೆ ಆಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿರುವಂತದ್ದು. ಪ್ರಣುತ್.